ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರೀತಿ ಕುರುಡು ಅಂತಾರೆ, ಆದರೆ ಆ ಪ್ರೀತಿನೇ ಪ್ರಾಣಕ್ಕೆ ಮುಳುವಾದಾಗ ಅದು ದೊಡ್ಡ ದುರಂತವಾಗಿ ಮಾರ್ಪಡ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾದ ಒಂದು ಪರಿಚಯ ಅದು ಪ್ರೇಮವಾಗಿ ಬದಲಾಗಿ ಕೊನೆಗೆ ಮದುವೆಯ ಸಂಭ್ರಮ ಕಾಣುವ ಮೊದಲೇ ಸಾವಿನ ಮನೆಯ ಕದ ತಟ್ಟಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಸುದೀಪ್ ಶೆಟ್ಟಿ ಮತ್ತು ನಟಿ ಸೌಮ್ಯ ಶೆಟ್ಟಿ ಅವರ ಈ ಪ್ರೇಮ ಕತೆ ಈಗ ಭೀಕರ ತಿರುವನ್ನು ಪಡ್ಕೊಂಡಿದೆ. ಮದುವೆಯಾದ ಕೇವಲ ಒಂದೇ ಒಂದು ತಿಂಗಳಲ್ಲಿ ಈಗ ಗಂಡ ಹೆಣವಾಗಿದ್ದಾನೆ. ಈ ಕೇಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಮೃತ ಸುದೀಪ್ ಶೆಟ್ಟಿ ಪುತ್ತೂರಿನ ಯಶಸ್ವಿ ರಿಯಲ್ ಎಸ್ಟೇಟ್ ಉದ್ಯಮಿ. ಇತ್ತ ಸೌಮ್ಯ ಶೆಟ್ಟಿ ತುಳು ರಂಗಭೂಮಿ ಮತ್ತು ಕಿರುತೆರೆಯ ಪರಿಚಿತ ನಟಿಯಾಗಿದ್ದರು. ಇವರಿಬ್ಬರು ಪರಿಚಯ ಆಗಿದ್ದು ಇನ್ಸ್ಟಾಗ್ರಾಮ್ ಮೂಲಕ. ಈ ಸ್ನೇಹ ಕ್ರಮೇಣ ಪ್ರೀತಿಯಾಗಿ ಬದಲಾಗಿತ್ತು. ಇಬ್ಬರು ಮದುವೆ ಆಗೋದಕ್ಕೆ ನಿರ್ಧಾರ ಮಾಡಿದಾಗ ಸುದೀಪ್ ಮನೆಯವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಮನೆಯವರ ವಿರೋಧದ ನಡುವೆನೂ ಇಬ್ಬರು ಮದುವೆ ಆಗೋದಕ್ಕೆ ರೆಡಿ ಆದರು. ಈ ಕಥೆಯಲ್ಲಿ ದೊಡ್ಡ ತಿರುವು ಸಿಗೋದು ಮಾರ್ಚ್ 16ನೇ ತಾರೀಕು. ಸುದೀಪ್ ಅವತ್ತೇ ವಿಷ ಕುಡಿದಿದ್ರು ಅನ್ನೋ ಆಘಾತಕಾರಿ ಮಾಹಿತಿ ಈಗ ಹೊರಗೆ ಬಂದಿದೆ. ಇಲ್ಲಿ ವಿಶೇಷ ಏನಂದರೆ, ವಿಷ ಸೇವಿಸಿದ ವಿಚಾರವನ್ನು ಯಾರಿಗೂ ಗೊತ್ತಾಗ್ದಂಗೆ ಅದೇ ಸ್ಥಿತಿಯಲ್ಲೇ ಸೌಮ್ಯರನ್ನ ಭೇಟಿಯಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ. ಮದುವೆಯಾದ ಒಂದು ವಾರ ಸುದೀಪ್ ಚೆನ್ನಾಗೇ ಇರ್ತಾರೆ. ಆದರೆ ಹಠಾತ್ ಆರೋಗ್ಯ ಕ್ಷೀಣಿಸಿದಾಗ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಸಾಯುವ ಕೊನೆ ಕ್ಷಣದಲ್ಲಿ ಸುದೀಪ್ ತಾನು ವಿಷ ಸೇವಿಸಿದ್ದಾಗಿ ಬಾಯಿ ಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ವಿಷ ಸೇವಿಸಿದ 13 ದಿನಗಳ ನಂತರ ಸುದೀಪ್ ಸಾವನ್ನಪ್ಪಿದ್ದು ಈಗ ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸುದೀಪ್ ಸಾವಿನ ಬೆನ್ನಲ್ಲೇ ಅವರ ಹೆತ್ತವರು ಸೌಮ್ಯ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ನನ್ನ ಮಗ ಮದುವೆಯಾದ ಹುಡುಗಿ ಸರಿ ಇರಲಿಲ್ಲ, ಆಕೆ ಈಗಾಗಲೇ 2-3 ಮದುವೆಯನ್ನು ಮಾಡಿಕೊಂಡು ಜನರಿಗೆ ಮೋಸ ಮಾಡಿದ್ದಾಳೆ, ಅವಳೇ ನನ್ನ ಮಗನನ್ನು ಟ್ರ್ಯಾಪ್ ಮಾಡಿ ಸಾವಿಗೆ ಕಾರಣ ಆಗಿದ್ದಾಳೆ ಅಂತ ಪೋಷಕರು ಕಣ್ಣೀರಿಡ್ತಾ ಇದ್ದಾರೆ. ಆಕೆಯ ಹಿನ್ನೆಲೆಯ ಬಗ್ಗೆ ನಮಗೆ ಮೊದಲೇ ಗೊತ್ತಿತ್ತು, ಸಂಶಯ ಇತ್ತು, ಅದಕ್ಕೆ ನಾವು ಮದುವೆಗೆ ಒಪ್ಕೊಂಡಿರಲಿಲ್ಲ ಅಂತ ಸುದೀಪ್ ಕುಟುಂಬದವರು ವಾದ ಮಾಡ್ತಾ ಇದ್ದಾರೆ. ಆದರೆ ಸುದೀಪ್ ಹೆಂಡತಿ ಸೌಮ್ಯ ಶೆಟ್ಟಿ ಎಲ್ಲ ಆರೋಪಗಳನ್ನು ತಳ್ಳಿ ಹಾಕ್ತಾ ಇದ್ದಾರೆ. ಪತಿಯ ಸಾವಿಗೆ ಅತ್ತೆ ಮಾವನ ಕಿರುಕುಳ ಮತ್ತು ವೇಣು ಶೆಟ್ಟಿ ಅನ್ನೋ ವ್ಯಕ್ತಿಯ ಪ್ರಚೋದನೆಯೇ ಕಾರಣ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸೌಮ್ಯ ಹೇಳುವ ಪ್ರಕಾರ ಸುದೀಪ್ ಪೋಷಕರು ಮದುವೆಗೆ ಒಪ್ಕೊಳ್ಳದೆ ಇದ್ದದಕ್ಕೆ ಆತ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅಷ್ಟೇ ಅಲ್ಲದೆ ವೇಣು ಶೆಟ್ಟಿ ಅನ್ನೋ ವ್ಯಕ್ತಿ ಸುದೀಪ್ ಮನೆಯವರ ತಲೆ ಕೆಡಿಸಿ ಸಂಸಾರದಲ್ಲಿ ಬಿರುಕು ಮುಟ್ಸೋದಕ್ಕೆ ಟ್ರೈ ಮಾಡಿದ್ದಾನೆ ಅಂತ ಸೌಮ್ಯ ಕಾರ್ಕಳ ಪೊಲೀಸ್ ಸ್ಟೇಷನ್ ನಲ್ಲಿ ದೂರು ಕೊಟ್ಟಿದ್ದಾರೆ. ಸೌಮ್ಯ ಶೆಟ್ಟಿ ಪ್ರಕಾರ ವೇಣು ಶೆಟ್ಟಿ ಕೂಡ ರಂಗಭೂಮಿ ಕಲಾವಿದ. ಈತ ಈ ಹಿಂದೆ ಸೌಮ್ಯ ಅವರಿಗೆ ಪ್ರಪೋಸ್ ಮಾಡಿದ್ದಂತೆ, ಆದರೆ ಆತನ ನಡತೆ ಸರಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ಸೌಮ್ಯ ರಿಜೆಕ್ಟ್ ಮಾಡಿರ್ತಾರೆ. ಇದೇ ಸೇಡ್ನಿಂದ ವೇಣು ಶೆಟ್ಟಿ ಸುದೀಪ್ ತಂದೆಗೆ ಕಾಲ್ ಮಾಡಿ ಸೌಮ್ಯ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಹೇಳ್ತಾ ಇದ್ದ ಅಂತ ಸೌಮ್ಯ ಆರೋಪ ಮಾಡಿದ್ದಾರೆ. ವಿಷ ಸೇವಿಸಿದ 13 ದಿನಗಳ ನಂತರ ಸಾವು ನಡೆದಿದ್ದು ಹೇಗೆ, ಅದು ಯಾವ ರೀತಿಯ ವಿಷ, ಸುದೀಪ್ ನಿಜಕ್ಕೂ ಆತ್ಮಹತ್ಯೆ ಮಾಡ್ಕೊಂಡ್ರ ಅಥವಾ ಇದರಿಂದ ಬೇರೆ ಏನಾದರೂ ಕೈವಾಡ ಇದೆಯಾ ಅನ್ನೋದನ್ನ ಸದ್ಯ ಪೊಲೀಸರು FIR ಮಾಡಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಒಬ್ಬ ಯುವ ಉದ್ಯಮಿ ಪ್ರೀತಿ ಮತ್ತು ಕೌಟುಂಬಿಕ ಕಲಹದ ನಡುವೆ ಸಿಲುಕಿ ಬಲಿಯಾಗಿದ್ದು ಮಾತ್ರ ಇಲ್ಲಿ ವಿಪರ್ಯಾಸ. ಸತ್ಯ ಏನನ್ನೋದು ಪೊಲೀಸ್ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.